ಬಿಜೆಪಿಯವರಿಗೆ ಬರೀ ಸುಳ್ಳು ಹೇಳೋದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ಮಾರ್ಕೆಟ್ ರಸ್ತೆಗೆ ಡಾಂಬರೀಕರಣ ಮಾಡಿರುವ ಕ್ರೆಡಿಟ್ ಶಾಸಕ ಶರತ್ ಬಚ್ಚೇಗೌಡರಿಗೆ ಸಲ್ಲಬೇಕು. ಹೊಸಕೋಟೆ ನಗರದಲ್ಲಿ ಬಿಜೆಪಿ ಮುಖಂಡರಾದ ವಿಜಯಕುಮಾರ್ ಹೇಳಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಹೃದಯ ಭಾಗವಾದ ಮಾರುಕಟ್ಟೆ ರಸ್ತೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಂಡು 1 ವರ್ಷವಾಗಿತ್ತು. 1 ವರ್ಷದಿಂದ ಚರಂಡಿ ಮಾಡಿ ರಸ್ತೆ ಕಾಮಗಾರಿ ಅಪೂರ್ಣಗೊಂಡು ಕಾಮಗಾರಿಯನ್ನು ಕೈಬಿಡಲಾಗಿತ್ತು. ಈಗ ಹೊಸಕೋಟೆ ನಗರದ ಅವಿಕ್ತೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ಹಾಗೂ ದ್ರೌಪದಾಂಬಾ ದೇವಿ ಹೂವಿನ ಕರಗ ಮಹೋತ್ಸವ ನಡೆಯೋದರಿಂದ ತರಾತುರಿಯಾಗಿ ಇದಕ್ಕೆ ಡಾಂಬರ ಹಾಕಲು ಮುಂದಾಗಿದ್ದು, ಇದು ನಾವೇ ಹಾಕಿದ್ದೇವೆಂದು ಕಾಂಗ್ರೆಸ್ಸಿಗರು ಹೇಳುತ್ತಿದ್ದು, ಇದಕ್ಕೆ ಪ್ರತ್ಯುತ್ತರವಾಗಿ ಮಾಜಿ ನಗರಸಭಾ ಅಧ್ಯಕ್ಷರು ಹಾಲಿ ಸದಸ್ಯರಾದ ಡಿ.ಕೆ. ನಾಗರಾಜ್ ಅವರು, ನಗರಸಭಾ ಸದಸ್ಯರಾದ ಗುಲ್ಜಾರ್ ಅಹಮದ್ ರವರು ಮತ್ತು ಮುಖಂಡರಾದ ಶೌರತ್ ರವರು ಇದು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಚಿವರಾದ MTB ನಾಗರಾಜ್ ಅವರು ಮಂಜೂರು ಮಾಡಿಸಿದ್ದು, ಇದು ನಾವೇ ಡಾಂಬರ್ ಹಾಕಿಸಿದ್ದೇವೆ, ನಮ್ಮ ಪಕ್ಷದಿಂದ ಆಗಿದೆ ಎಂದು ಹೇಳಿಕೆಯನ್ನು ನೀಡಿದ್ದು, ಇದನ್ನು ಖಂಡಿಸಿ ನಗರಸಭಾ ಸದಸ್ಯರ ಪತಿ ಮತ್ತು ಮಾಜಿ BMRD ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಈ ಒಂದು ರಸ್ತೆಗೆ ಡಾಂಬರೀಕರಣ ಮಾಡಿರುವ ಕ್ರೆಡಿಟ್ ಶಾಸಕ ಶರತ್ ಬಚ್ಚೇಗೌಡರಿಗೆ ಸಲ್ಲಬೇಕು. ಧರ್ಮರಾಯಸ್ವಾಮಿ ದೇವಾಲಯದವರು, ಕರಗದ ಪೂಜಾರಿಗಳು ಈ ರಸ್ತೆಯಲ್ಲಿ ಉತ್ಸವ ಮತ್ತು ಕರಗ ನಡೆಯುವ ಕಾರಣದಿಂದಾಗಿ ಜಲ್ಲಿ ಕಲ್ಲಿರುವ ಕಾರಣದಿಂದ ತೊಂದರೆಯಾಗುತ್ತದೆ. ಆ ನಿಟ್ಟಿನಲ್ಲಿ ಡಾಂಬರ್ ಹಾಕಬೇಕೆಂದು ಮನವಿ ಮಾಡಿದ ಬೆನ್ನಲ್ಲೇ ಶಾಸಕ ಶರತ್ ಬಚ್ಚೇಗೌಡರಿಗೆ ವಿಷಯವನ್ನು ತಿಳಿಸಿ ಅದರ ಮುಖಾಂತರವಾಗಿ ಅಧಿಕಾರಿಗಳ ಮನವೊಲಿಸಿ ಗುತ್ತಿಗೆದಾರರಿಗೂ ಕೂಡ ಮನವೊಲಿಸಿ ನಿಮಗೆ ನಷ್ಟವಾದರೆ ಅದನ್ನು ಬೇರೆ ರೀತಿಯಲ್ಲಿ ತುಂಬಿಸಿಕೊಡುತ್ತೇವೆ. ಈಗ ದೇವರ ಕಾರ್ಯಕ್ಕೆ ಹೊಸಕೋಟೆಯ ಜಾತ್ರೆಗೆ ಒಂದು ರಸ್ತೆಗೆ ಡಾಂಬರೀಕರಣ ಆಗಿ ಅನುಕೂಲ ಮಾಡಿಕೊಡಬೇಕೆಂದು ನಾವು ಮನವಿ ಮಾಡಿದ ಬೆನ್ನಲ್ಲೇ ಈ ಒಂದು ರಸ್ತೆ ಡಾಂಬರೀಕರಣ ಆಗಿದೆ. ಬಿಜೆಪಿಗರಿಗೆ ಬರೀ ಸುಳ್ಳು ಹೇಳೋದು ಮಾತ್ರ ಗೊತ್ತು ಎಂದು ಟೀಕಿಸಿದ್ದಾರೆ. ಇದನ್ನ ನನಗೆ ಅವ್ರು ಹೆಂಗ್ ಹಾಕ್ಬಿಡ್ತಾರೆ ಸರ್, ಇವಾಗ ಶುರು ಮಾಡಿದ್ದೀವಿ ಕೆಲಸನ ಅಂತ. ನಾನು ಬೆಳಿಗ್ಗೆ ದೇವಸ್ಥಾನದಲ್ಲಿ ಆ ಕಮಿಟಿ ಮೆಂಬರ್ಸ್ಗೂ ತೋರಿಸಿದ್ದೀನಿ. ನೋಡಿ ಮತ್ತೆ ಸುಳ್ಳು ಪಳ್ಳಿ ಹೇಳ್ಕೊಳೋದೇನು ನೋಡ್ರಿ, ಆ ಕಮಿಟಿ ಅವ್ರಿಗೆ ನೋಡಿ ಮಾಡಿದ್ರು ಶಾಸಕರು ನಿಮ್ಮ ಕೆಲಸನ ಅಂತ ನೋಡಿ, ಕರಗದ ದೇವಸ್ಥಾನ ಪೂಜಾರಿಗಳಿಗೆ ತಿರುಗಿ ಅವ್ರಿಗೆ ವಾಟ್ಸಪ್ಪಲ್ಲೂ ಕಳಿಸಿದ್ದೀನಿ. ಸೀದಾ ಯಾರು ಮಾಡಿದ್ರೆ ಅವ್ರದ್ದಾಗ್ಲಿ, ಸುಮ್ನೆ ಮಾರ್ಕೆಟಿಂಗ್ ಯಾಕೆ ಮಾಡ್ಕೊಬೇಕು? ಮಾರ್ಕೆಟಿಂಗ್ ಯಾಕೆ ಮಾಡ್ಕೊಬೇಕು? ನೀನ್ ಮಾಡು, ನೀನು ಸದಸ್ಯನಾಗಿ ನಿನ್ ಕರ್ತವ್ಯ ಇತ್ತು. ನೀನ್ ಹೋಗಿ ಇಲ್ಲಿ ಕರ್ಗಕ್ಕೆ ತೊಂದರೆ ಆಗ್ತಾ ಐತೆ, ನೀನ್ 1 ವರ್ಷ ಆಗೈತೆ, ಇದಕ್ಕೆ ಪಾರ್ಟಿ MM ಹಾಕಿದ್ಯಾ ಅಂತ ಫೈಟ್ ಮಾಡಿ ನೀನ್ ಹಾಕ್ಸು. ದುಡ್ಡು ಎಲ್ಲರೂ ಸರ್ಕಾರದೇ ತಂದಿದ್ದು, ಯಾರು ನನ್ನ ಮನೆಯಿಂದ ತಂದು ಯಾರು ಹಾಕಲ್ಲ. ನಾವು ಕಟ್ಟುವಂತ ತೆರಿಗೆ ಅವ್ರು ನಮ್ಗೆ ಹಾಕ್ತಾರೆ ಅಷ್ಟೇ. ನಮ್ಮ ಶಾಸಕರು ಅದೇ ಹೇಳೋದು, ನೀವು ಕೆಟ್ಟುವಂತ ತೆರಿಗೆಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ. ಯಾವತ್ತು ಶಾಸಕರು ನನ್ನ ಮನೆಯಿಂದ ತಂದು ಹಾಕ್ತೀನಿ ಅಂತ ಯಾವತ್ತು ಹೇಳಿಲ್ಲ. ಅವ್ರು ಹೇಳ್ತಾವ್ರಿ, ನಾನು ಅವ್ರ ಮಂತ್ರಿ ಇದ್ರು, ಇವ್ರ ಮಂತ್ರಿ ಇದ್ದು, ಇವತ್ತು ನಾನು ಇರ್ತೀನಿ, ನಾಳೆ ಇನ್ನೊಬ್ನು ಇರ್ತಾನೆ. ಯಾರಿದ್ರು ಸರ್ಕಾರ ಅಷ್ಟೇ. ನಾನಿದ್ದಾಗ ನಾನು, ಅವ್ರಿದ್ದಾಗ ಅವರು, ಅಷ್ಟೇ ಮಾಡೋಕ್ಕಾಗೋದು. ಕೆಲಸಕ್ಕೆ ಬಿಲ್ ಕೊಟ್ಟಿರಲಿಲ್ಲ, MLA ಬಿಲ್ ಕೊಡ್ತಿದ್ರು, ಯಾವುದೇ ಕಾಂಟ್ರಾಕ್ಟರ್ ನೀವು ಕೇಳ್ಕೊಬೋದು, ಆದ್ರೂ ಕೊಡ್ಸಕ್ಕಾಗಿಲ್ಲ. ಅವರು AVG ಅವರು ಹೇಳಿದ್ದಾರೆ, ಇವರೇ ಮಾಧ್ಯಮ ಮಿತ್ರರಿಗೆ AVG ಅವ್ರು, ಸರ್ ಮಳೆ ಬಿದ್ದಿದೆ ಕಿತ್ತೋಗುತ್ತೆ ಅಂದ್ರೆ ಕಿತ್ತೋದ್ರು ಸರಿ, ನಾನು ಯಾವುದೋ ನೆಕ್ಸ್ಟ್ ಬೇಕಾದ್ರೆ ಫಂಡ್ ಕೊಡ್ತೀನಿ, ಇನ್ನೂ ಅದ್ರ ಮೇಲೆ ನಾವು ಸೂಕ್ತ ಬಂದೋಬಸ್ತ್ ಮಾಡಿ. ಈಗ ಅವ್ರಿಗೆ ಕರ್ಗದವ್ರು ತೊಂದರೆ ಆಗಬಾರ್ದು, ಕರ್ಗಕ್ಕೆ ತೊಂದರೆ ಆಗಬಾರ್ದು ಮಾಡಿಕೊಡಿ. ಯಾಕಂದ್ರೆ ಇದರಲ್ಲಿ ವಿಶೇಷ ಹೇಳ್ತೀನಿ ಕೇಳಿ. ಚಿಕ್ಕವೀರಪ್ಪ ಸ್ವೀಟ್ ಸ್ಟಾಲಿಂದ ಹಿಡಿದು ಆ ಕಡೆ ಅರ್ಲೆಪೇಟೆ ಟರ್ನಿಂಗ್ವರೆಗೂ ದೇವರು ನೃತ್ಯ ಮಾಡುತ್ತೆ. ಇದು ಬಹಳ ಐತಿಹಾಸಿಕ, ಅವತ್ತಿಂದ ನಡ್ಕೊಂಡು ಬಂದಿದೆ. ಅವ್ರಿಗೆ ಹೆಜ್ಜೆ ಹಾಕುವಂಥದ್ದು ಇರ್ತದೆ ಅಲ್ಲಿ. ಹಿಂಗಿದ್ರೆ ಎಲ್ಲಿ ಮಾಡೋಕ್ಕಾಗುತ್ತೆ? ಅಲ್ಲೇ ಜನ ಅಲ್ಲಿ ಆ ಕಾರ್ಯ ಇರುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ನಾವು ಅದನ್ನ ಮಾಡಿಸ್ಕೊಟ್ಟಿರೋದು. ಓಕೆ ಸರ್, ಸ್ಟಾರ್ಟ್ ಏನಪ್ಪ? ಈ ದಿನ ಮಾರ್ಕೆಟ್ ರಸ್ತೆಯಲ್ಲಿ ಡಾಂಬರೀಕರಣ ಮಾಡೋದ್ರ ಬಗ್ಗೆ ಈ BJPಯವರು ಮೊನ್ನೆ ಹೇಳ್ದಂಗೆ ಬರೀ ಹುಟ್ಟು ಸುಳ್ಳುಗಳೇ ಹೇಳೋದು. ಇವತ್ತು ಆ ಕೌನ್ಸಿಲರು ಮತ್ತು ಆ ಮುಖಂಡರುಗಳು ಎಲ್ಲ ನಿಂತ್ಕೊಂಡು ಶೋ ಮಾಡಿಕೊಂಡು ನಾವು ಈ ಥರ ನಮಗೆ ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಅಂತ ಹೇಳ್ಕೊಂಡು ಬರೀ ಸುಳ್ಳು ಆಪಾದನೆ ಹೇಳ್ತಾ ಇದ್ದಾರೆ. ಇದಕ್ಕೆ ವಿಶೇಷವಾಗಿ ಹೇಳ್ತೀನಿ ಕೇಳಿ. ನಿನ್ನೆ ಅಲ್ಲ ಮೊನ್ನೆ ನಮ್ಮ ಕರಗದ ದೇವಸ್ಥಾನ ಮುಖಂಡರುಗಳು ಬಂದು ಇದು ಮಾರ್ಕೆಟ್ ರಸ್ತೆಯಲ್ಲಿ ಈ ಥರ 40 mm ಜಲ್ಲಿ ಹಾಕಿಬಿಟ್ಬಿಟ್ಟಿದ್ದಾರೆ. ನಾವು ನಾಳೆ ಹಸಿ ಕರಗದಿಂದ ಒಂದು 4 ಬಾರಿ ಕೆರೆಗೆ ದೇವಸ್ಥಾನಕ್ಕೆ ಓಡಾಡಬೇಕಾಗುತ್ತೆ, ಯಾವ ರೀತಿ ಓಡಾಡಬೇಕಾಗುತ್ತೆ ಅಂತ ನನ್ನಲ್ಲಿ ಹೇಳ್ಕೊಂಡ್ರು. ನಾನು ಇದಾದಮೇಲೆ ಸೀದಾ ನಾನು ನಮ್ಮ ವೈಯಕ್ತಿಕವಾಗಿ ಬೆಳಗ್ಗೆ ನಮ್ಮ ಶಾಸಕರಿಗೆ ನೆನ್ನೆ ಬೆಳಗ್ಗೆ ಫೋನ್ ಮಾಡಿ, ಸರ್ ಇದು ಜರೂರಾಗಿ ಆಗಲೇಬೇಕು, ಮಳೆ ಬಂದರೂ ಸರಿ ಹೋದರೂ ಸರಿ, ಒಂದು ಕೋಟು ಟಾರ್ ಆಗಲೇಬೇಕು ಅಂತ ಆ ಕಾಂಟ್ರಾಕ್ಟ್ಗೆ, ಕೋಲಾರ ಕಾಂಟ್ರಾಕ್ಟ್ ಯಾರು AVG ಅನ್ನೋರಿಗೆ ನೀವು ಇಮಿಡಿಯೇಟಾಗಿ ಮಾತಾಡಬೇಕಂದ್ಮೇಲೆ
ವೈಯಕ್ತಿಕವಾಗಿ ನಮ್ಮ ಶಾಸಕರು ಅವ್ರಿಗೆ ಮಾತಾಡಿ ಮತ್ತೆ ಇಲ್ಲಿನ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟು ಅದು ಕಿತ್ತೋದ್ರೂ ನಾನು ಇನ್ನೊಂದು ಸತಿ ಹಾಕ್ಸೋಣ. ಅವ್ರಿಗೆ ಯಾವುದೇ ರೀತಿ ಕರಗದವ್ರಿಗೆ ತೊಂದರೆ ಆಗಬಾರ್ದು, ಅವ್ರಿಗೆ ಕಾಲಿಗೆ ಅದು ಎಲ್ಲ ಚುಚ್ಕೊಂಡ್ರೆ ಅವರು ಯಾವ ರೀತಿ ಕರಗ ಮಾಡೋಕ್ಕಾಗುತ್ತೆ ಅಂತ ಭಾಳ ವಿಶೇಷವಾಗಿ ನಿನ್ನೆ ಅವ್ರಿಗೆ 4-5 ಸತಿ ಸಂಪರ್ಕ ಮಾಡಿ ಕಾಂಟ್ರಾಕ್ಟ್ಗೆ ಬೆಳಿಗ್ಗೆನೇ ನಾನು ರೆಡ್ಡಿನ ನೀನು ಯಾರು AEE ಅವ್ರನ್ನ ಮತ್ತು ರೆಡ್ಡಿ ಅವ್ರನ್ನ ನೀವು ಸಂಪರ್ಕಿಸಿ ಅಂತ ಶಾಸಕರು ನನಗೆ ಹೇಳಿದ್ರು. ನಿನ್ನೆಯಿಂದ ನಾನು ರೆಡ್ಡಿ ಹಿಂದೆ ಬೆನ್ನತ್ತಿ ನೀನು ಮಾಡಲೇಬೇಕಪ್ಪ ಅಂತ ಇವತ್ತು ಬೆಳಿಗ್ಗೆ ಅವರು ಅದೇನೋ ಈಟ್ ಆಗೋದು ಕಡಿಮೆ ಅದು ಇದು ಅಂತೇಳಿ ನಿನ್ನೆಯಿಂದ ಅದನ್ನು ಈಟಿಂಗ್ ಮಾಡಿಸಿ ಡಾಬ್ರೀಕರಣ ಎಲ್ಲ ಇವತ್ತು ಬೆಳಿಗ್ಗೆ ಮಾಡಿಸ್ತೀನಿ ಅಂತ ಅವ್ರು ಒಪ್ಕೊಂಡು AEE ಮತ್ತು ಗಂಗರೆಡ್ಡಿ ಅವರು ಬೇಕಾದ್ರೆ ನೀವು ಅವ್ರನ್ನ ಕೇಳಿ, ನಮ್ಮ ಫೋನ್ ಕಾಲ್ ಲಿಸ್ಟಿಂದಾನು ತೋರಿಸ್ತೀನಿ. ಅಲ್ಲಿ ಬಂದ ಮೇಲೆ ನೋಡಿ ರೆಡ್ಡಿ ಅವರು ನನಗೆ ನೋಡಿ ಸರ್ ಶುರು ಮಾಡಿದ್ದೀನಿ ಅಂತ ನನಗೆ ಕಳಿಸಿದ್ದಾರೆ. ಇದರಲ್ಲಿ ಕಳಿಸಿ ನೋಡಿ ಸರ್ ನಿಮ್ಮ ಕೆಲಸ ಮಾಡಿಕೊಡ್ತಾ ಇದ್ದೀವಂತ ಸುಮ್ಮನೆ ಅಲ್ಲಿ ಹೋಗಿ ಇವಾಗ ಅವರು ಇದರಲ್ಲಿ ವೈಯಕ್ತಿಕವಾಗಿ ಆ ಕೌನ್ಸಿಲರು ಆ ಲೀಡರ್ಗಳು ನಮ್ಮ ಕರ್ಗ ಮುಗಿಯೋವರೆಗೂ ಇವ್ರು ಮಾಡಬಾರ್ದು, ನಮ್ಮ ಶಾಸಕರು ಕೆಟ್ಟ ಹೆಸರು ತರಬೇಕು ಅಂತ ಅವ್ರು ಉಂದಾರ ಮಾಡಿದ್ರು. ಈ ಕರ್ಗ ಆಗೋವರೆಗೂ ಹಾಕ್ಸ್ಬಾರ್ದು ಅಂತ ಅವ್ರು ಹಾಕ್ಸೋನು ಆ ಕೌನ್ಸಿಲರು ನಮ್ಮ ಬಗ್ಗೆ ಅಭಿಮಾನ ಇದ್ರೆ ಇಲ್ಲಿ ಬಂದು ನಗರಸಭೆಯಲ್ಲಿ ಫೈಟ್ ಮಾಡಬೇಕಾಯ್ತು. ಇವತ್ತು ಹೋಗಿ ಅಲ್ಲಿ ಫ್ರೀ ಮಾರ್ಕೆಟಿಂಗ್ ಮಾಡ್ತಾವ್ರೆ. ಇದು ಒಂದು ದೊಡ್ಡ ಘೋರ ದುರಂತ ಅಂತ ಹೇಳ್ತೀನಿ. ಆತನು ನಗರಸಭೆ ಸದಸ್ಯನಾಗಿರೋದಕ್ಕೆ ಆತನ ನಮಗೆ ಸೇವೆ ಮನೋಭಾವನೆ ಮಾಡಬೇಕು. ನಾವು ಇಲ್ಲೆಲ್ಲ ನಾವು ಇವ್ರಿಗೆ ಕೋಆಪ್ರೇಟ್ ಮಾಡ್ಬೇಕಂತಿದ್ರೆ ಇಲ್ಲಿ ಬಂದು ದಿನ ಬಂದು ಪುರಸಭೆಯಲ್ಲಿ ಬೆಂಚ್ ತಟ್ಟಬೇಕಾಗಿತ್ತು. ಇವತ್ತು ಹಾಕೋದನ್ನ ಹೋಗ್ಬಿಟ್ಟು ಬರೀ BJP ಅವ್ರದ್ದು ಮೊನ್ನೆನೂ ನಾನು ಹೇಳಿದ್ದೀನಿ ಒಟ್ಟು ಸುಳ್ಳುಗಾರರು ಇವ್ರದ್ದು ಬರೀ ಬುರುಡೆ ಮಾತುಗಳು. ವೈಯಕ್ತಿಕವಾಗಿ ಇದು ಶಾಸಕರಿಗೆ ಕ್ರೆಡಿಟ್ ಬರಬೇಕಾಗ್ತದಂತ ನಾನು ಹೇಳ್ತಾ ಇದ್ದೀನಿ. ಓಕೆ.